ನಮಸ್ಕಾರ ಬೆಂಗಳೂರು. ಬೆಂಗಳೂರು ಗ್ರೀನ್ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಕ್ಲೀನ್ ಸಿಟಿ ಎನ್ನುವಂತಹ ಕಾಲ ಒಂದಿತ್ತು. ಆದ್ರೆ ಇವತ್ತು ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆಯಾ ಎನ್ನುವಂತ ಅನುಮಾನಗಳು ಮೂಡತೊಡಗಿದೆ. ಎಲ್ಲೆಡೆಯೂ ಕೂಡ ಗಾರ್ಬೇಜ್ ಸದ್ದು ಮಾಡ್ತಾ ಇದೆ. ರಸ್ತೆ ಬದಿಗಳಲ್ಲಿಯೇ ಕಸ ಎಸೆಯುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಸಿರುಮಯವಾಗಿದ್ದಂತಹ ಬೆಂಗಳೂರು ನಗರ ಇವತ್ತು ಅಕ್ಷರಶಃ ಕಸದ ನಗರಿ ಆಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಲದಲ್ಲಿ ಬೆಂಗಳೂರು ಈ ಕಸದಿಂದ ಸುದ್ದಿ ಮಾಡಿತ್ತು. ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ವಾತಾವರಣವನ್ನ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ನಿರ್ಮಾಣ ಮಾಡ್ತಿದ್ದಾರಾ? ಕಸವನ್ನ ಸರಿಯಾಗಿ ನಿರ್ವಹಿಸದೆ ಈ ಒಂದು ಕಸ ಎಲ್ಲೆಂದರಲ್ಲಿ ಬಿದ್ದಿರುತ್ತೆ. ಇದಕ್ಕೆ ಸಾಕ್ಷಿಯೇ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ ಪುರಂನ ಬಸವನಗರ ವಾರ್ಡ್ನಲ್ಲಿ ಈ ಕಸದ ಸಮಸ್ಯೆಯಿಂದ ಜನ ಹೈರಾಣಾಗಿದ್ದಾರೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಇಡೀ ಶಾಪವನ್ನ ಹಾಕ್ತಿದ್ದಾರೆ. ಕೆಆರ್ ಪುರಂನ ಗ್ರೇಟರ್ ಬೆಂಗಳೂರಿನ ಜಂಟಿ ಆಯುಕ್ತರಿಗೆ ಇಡೀ ಶಾಪ ಹಾಕಿದರು. ಅಧಿಕಾರಿಗಳು ಸರಿಯಾದಂತ ಕಸ ನಿರ್ವಹಣೆಯನ್ನ ಮಾಡ್ತಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಕಸ ಹಾಗೆಯೇ ಚರಂಡಿಗಳನ್ನ ಸ್ವಚ್ಛ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ಒಂದು ಕಸದಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಜನ ಹೇಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ನಾವು ಸಾಯಿರಾಮ್ ಬಡಾವಣೆಯಿಂದ ಗ್ರಾಮಸ್ಥರು ನಾವಿಲ್ಲಿ ನಾವು ತುಂಬ ಒಂದು 10-20 ವರ್ಷದಿಂದ ಇಲ್ಲೇ ಇದ್ದೀವಿ. ಇಲ್ಲಿ ನೋಡಿದ್ರೆ ಯಾರಿಗೂ ಕಸನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಇಲ್ಲಿ ಹೋಗೋರು ಬರೋರಿಗೆ ನಾವು ಕ್ಯಾಮ್ರಾ ಎಲ್ಲ ಹಾಕ್ಸಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕರೆಸಿ ನಾವೆಲ್ಲ ತೋರಿಸಿ ಇದು ಮಾಡೋದು. ಆದರೂ ಇಲ್ಲಿ ಪ್ರಾಬ್ಲಮ್ಗಳು ಯಾವುದು ಸಾರ್ಟ್ ಔಟ್ ಆಗ್ತಾಯಿಲ್ಲ. ಅಕ್ಕಪಕ್ಕ ಗಲೀಜಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ. ತುಂಬ ಇಲ್ಲಿ ಕಸ ತಂದು ಹಾಕ್ತಾರೆ ಸರ್. ಗಲೀಜು ನೀರು ಬರುತ್ತೆ ಮನೆಯೊಳಗೆಲ್ಲ, ಮಕ್ಕಳು ಓಡಾಡೋಕ್ಕಾಗಲ್ಲ. ನೈಟ್ನೆಲ್ಲ ತಂದು ಹಾಕ್ತಾರೆ. ಬ್ಯಾಗ್ನಲ್ಲಿ ತುಂಬ ಕಸ, ಮೋರಿ ತುಂಬ ಹೋಗುತ್ತೆ. ಎಲ್ಲ ಕೆರೆ ತುಂಬ ಹೋಗಿ ಮಳೆ ಬಂದರೆ ಕೆರೆ ತುಂಬ ನೀರು ಹೋಗುತ್ತೆ. ಇಲ್ಲಿ ಮೇಯ್ನಾಗಿ ಏನಂದರೆ ಸಂಜೆ ಆದರೆ ವಾಕಿಂಗ್ ಪಾಟ್ ಇದೆ, ಬೆಳಗ್ಗೆ ಆದರೆ ವಾಕಿಂಗ್ ಮಾಡಬೇಕು. ಆ ಕಸದಲ್ಲೇ ಓಡಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಇಲ್ಲೊಂದು ಅಶ್ವತ್ಥ ಕಟ್ಟೆ ಇದೆ, ಅದನ್ನು ಯಾರೂ ರಿಪೇರಿ ಮಾಡಿಸೋರಿಲ್ಲ. ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಏನೇ ಮಾಡಿದ್ರೂ ಪ್ರಯೋಜನ ಆಗ್ತಾಯಿಲ್ಲ. ಅದು ಮೇಯ್ನಾಗಿ ನಮ್ಗೆ ಬೇಕಾಗಿರೋದು ಸ್ಮಶಾನದಲ್ಲೇ ತುಂಬ ಅನೇಕ ಚಟುವಟಿಕೆಗಳು ನಡೀತಾ ಇದೆ. ದಯವಿಟ್ಟು ಅದಕ್ಕೊಂದು ಕಡಿವಾಣ ಆಗಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಗೋಪಾಲ ಸ್ವಾಮಿ ಟೆಂಪಲ್ಲು, ಕುವೆಂಪು ಕ್ರಾಸು, ಥರ್ಡ್ ಕ್ರಾಸಲ್ಲಿರೋ ಸ್ಮಶಾನದಲ್ಲಿ ಕನ್ವೀನಿಯನ್ಸ್ ಏನೂ ಇಲ್ಲ, ನೀರಿನ ಅನುಕೂಲ ಇಲ್ಲ. ಮತ್ತು ಇಲ್ಲಿ ಕಸ ತಂದಾಕ್ತಾರೆ, ಮತ್ತು ಹೆಣ ಬರುತ್ತೆ, ಉಣ್ತಾರೆ, ಅದ್ರ ಬಗ್ಗೆ ರೆಸ್ಪಾನ್ಸ್ ತೊಗೊಳ್ಳಲ್ಲ, ಹೊಟ್ಟೋಗ್ತಾರೆ. ಇಲ್ಲಿ ನೀರಿಲ್ಲ, ನೀರು ಟ್ಯಾಂಕರ್ಗಳಲ್ಲಿ ಓಡಿಸ್ತಾರೆ. ಯಾರು ಕಾವಲೂ ಇಲ್ಲ, ಅದ್ರ ಬಗ್ಗೆ ರೆಸ್ಪಾನ್ಸ್ ತಗೊಳ್ಳೋರೇ ಇಲ್ಲ. ನಮಗಿಲ್ಲಿ ತುಂಬ ತೊಂದರೆ ಆಗಿಬಿಟ್ಟೈತೆ. ಪ್ರತಿ ವರ್ಷ ನಾವು ಗಣೇಶಲ್ಲಿ ಕೂರಿಸುವಾಗ ಏನೋ ನಮ್ಮ ಕೈಲಿ ಆದಷ್ಟು ಕ್ಲೀನ್ ಮಾಡಿ ದೇವ್ರಿಗೆ ತಿರ್ಗಾ ಇನ್ನೊಂದು 11 ತಿಂಗಳು ಅದೇ ಗಲೀಜಾಗೋಗುತ್ತೆ. ಪ್ರತಿ ಸರಿ ನಾವು ಮಾಡೋದಕ್ಕೆ ಅವ್ರು ಬರ್ತಾರೆ, ಪ್ರಾಮಿಸ್ ಮಾಡ್ತಾರೆ ಈ ಥರ ನಾವೇನೋ ಸರಿಪಡಿಸ್ತೀವಿ, ರಚಕಟ್ಟೆ ಸರಿ ಮಾಡಿಸ್ತೀವಿ ಅಂತ. ಇನ್ನೂ ಅದನ್ನೇನು ಒಂದು ಸರಿನೂ ಮಾಡಿಲ್ಲ. ಮತ್ತು ಫುಲ್ ಹಿಂದ್ಗಡೆ ರಚಕಟ್ಟೆ ಹಿಂದ್ಗಡೆ ಕಸಗಳಂದರೆ ಕಸಗಳು.